ಅದು ಬಂತಂದು ಅಪ್ಪ ಹೈಟ್ ಕಾಣಿಸ್ತಾ ಇತ್ತು ಸ್ವಲ್ಪ ಮೊದ್ಲಿಗಿಂತ ಅಪ್ಪ ಇಲ್ಲ ನೋಡಿಲ್ಲ ಹೈಟ್ ಕಾಣಿಸ್ತಾ ಇತ್ತು ಮೊದ್ಲಿಗಿಂತ ಸ್ವಲ್ಪ ಈಗ ಹಂಗೆ ಮಾಡಬಾರ್ದು ಹೋಗಿ ಪಚ್ಚೋಗಿ ನಿನ್ನ ಮಕ್ಕಳ ಟೈಮ್ ಆಗತ್ತೆ ಅದು ಬಾತ್ರೂಮ್ ರೂಮ್ ಮಾಡ್ಕೊಂಡಾಳ ಗುಜ್ಜು ಗರ್ಲ್ ಗುಜ್ಜು ಗರ್ಲ್ ಗುಜ್ಜು ಗರ್ಲ್ ಬಾ ಗುಜ್ಜು ಗರ್ಲ್ ಬೇಡ ತಗೊಂಬ ಮಕ್ಕ ಮತ್ತೆ ಹೊಡ್ಕೊಂತೀನಿ ನಾನು ಮಾಡಕ್ಕೆ ಮಾಡ್ತಾರಂಗೆ ಮಾಡ್ತಾರ ತಗೊಂಬ ಬಾಯ್ಲೆ ಬಾ ಗುಜ್ಜು ಗರ್ಲ್ ಬಾ ಗುಜ್ಜು ಗರ್ಲ್ ಇನ್ನೊಂದು ರಿಂಕಲ್ ಆಯ್ತು ರಿಂಕಲ್ ಆಯ್ತು ರಿಂಕಲಲ್ಲಿ ರಿಂಕಲ್ ಇರಲ್ಲ ಆ್ಯಪಿಗೆ ರಿಂಕಲ್ ಆಯ್ತು ನೋಡಿ ಅಲ್ಲಿ ಆ್ಯಪಿಗೆ ಬರ್ತೈತಿ ಹಿಂಗೆ ರಿಂಕಲ್ ಆಯ್ತಲ್ಲ ಮಾಡೋದು ನೋಡಿ ಅಲ್ಲಿ ಹಿಂಗೆ ಮಾಡಂದ್ರೆ ಮಾಡ್ತಾನೆ ಹಿಂಗೆ ಮಾಡ್ರಿ ಮುಚ್ಚೆ ಹಿಂಗೆ ಮಾಡಿ ಇಡೀರಿ ಹಾಂ ಅದು ಬರ್ತೈತೆ ಇರೋದಕ್ಕೆ ನೋಡಿ ಇಲ್ಲ ರಿಂಕಲ್ ಆಯ್ತು ನೋಡ್ರಿ ರಿಂಕಲ್ ಇರಲ್ಲ ಆ್ಯಪ್ ಅಲ್ಲ ಅಂದ್ರೆ ರಿಂಕಲ್ ಆಯ್ತು ಅಪ್ಪು ಇದು ಅಪ್ಪು ನೋಡಿ ಇಲ್ಲಿ ರಿಂಕಲ್ ಆಯ್ತು ಅಪ್ಪಗೆ ನಾ ಫಸ್ಟ್ ಹೇಳ್ತೀನಿ ನೋಡಿ ಸ್ವಲ್ಪ ಡಿಫ್ರೆಂಟಾಗಿ ಟೆರೆಸ್ ಮೇಲಿಂದ ಯಾಕೆ ಸ್ಟಾರ್ಟ್ ಮಾಡ್ತಿದ್ದೆ ವಿಡಿಯೋ ಅಂತ ಅದು ನಾನು ಯಾಕೆ ಹಿಂಗೆ ರೆಡಿಯಾಗಿ ನಿಂತೇನೆ ಟೆರೆಸ್ ಮೇಲೆ ಅಂತ ಒಂದು ಕಾರಣ ಐತೆ ಅದನ್ನು ನಾವು ಏನದನ್ನು ಜಾಸ್ತಿ ರಿವೀಲ್ ಮಾಡಲ್ಲ ಜಸ್ಟ್ ನಾವು ಗುಡಿ ಹತ್ರ ಹೋಗ್ತಿದ್ದೀವಿ ಇವತ್ತು ಮಂಡೇ ಐತೆ ಅದು ಏನು ಅಂತೇಳಲ್ಲ ವಿಡಿಯೋ ಒಳಗೆ ನೆಕ್ಸ್ಟ್ ಬರ್ತೈತೆ ನೋಡ್ರಿ ಎಷ್ಟು ಚೆನ್ನಾಗೈತಿ ನಮ್ಮದು ಈವ್ನಿಂಗ್ ಹಿಂಗೆ ಇರ್ತೈತೆ ಇಲ್ಲಿ ನಾವು ಇನ್ನು ಗ್ರೌಂಡ್ ಒಳಗೆ ಆ್ಯಪನ್ನು ತೊಗೊಂಡು ಹೋಗಿಲ್ಲ ಅದಕ್ಕಿನ್ನ ಇಂಜೆಕ್ಷನ್ ಮಾಡಿಲ್ಲ ಅಂತೇಳಿ ಅವಾಗ ದೊಡ್ಡ ಆ್ಯಪಿಗೆ ತೊಗೊಂಡು ಹೋದಾಗ ತೋರಿಸ್ತೀವಿ ಇದಕ್ಕೂ ದೊಡ್ಡದಾದ್ಮೇಲೆ ತೋರಿಸ್ತೀವಿ ಅದೆಲ್ಲ ವಾಕಿಂಗ್ ಗಿಕ್ಕಿಂಗ್ ಮಾಡೋಕ್ಕೆ ಚೆನ್ನಾಗೈತೆ ಇಲ್ಲಿ ಸೀನ್ರಿ ಭಾಳ ಚೆನ್ನಾಗೈತೆ ನೋಡೋಕ್ಕೆಲ್ಲ ಪ್ರತಿಯೊಂದು ನೋಡ್ರಿ ಈಕೆ ಆಡಿ ಮಾಡೆಲ್ಲ ಮುಗಿಸಿ ನೆನ್ನೆ ಹಾಕಿನ ಫಸ್ಟ್ ಟೈಮ್ ನಾವು ಬಿಟ್ಟೋಗಿ ಇವತ್ತು ಯಾರು ಇಲ್ದಂಗೆ ಸ್ವಲ್ಪ ಒಂದು ತಾಸು ಹೆಂಗಿರ್ತಾಳೆ ಅನ್ನೋದು ಗೊತ್ತಾಗ್ತದೆ ಇವತ್ತು ಮೈನ್ ಟೆಸ್ಟ್ ಇವತ್ತಿನ 3 months ಆಗಿಲ್ಲ ನೋಡೋಣ ಹೋಮ್ ಅಲೋನ್ ಇದ್ದಾಗ ಹೆಂಗಿರ್ತೈತೆ ನೋಡಿ ಅದು ಹೆಂಗಾಗಿಲ್ಲ ಈಗ ಎತ್ತಕ್ಕೆ ಇಷ್ಟೇ ಬರೋದು ಇನ್ನು ಜಾಸ್ತಿ ಸ್ವಲ್ಪ ದಿನ ಅಂದ್ರೆ ಬರಲ್ಲ ಅದು ನಾವು ಮಗಂತ ಎತ್ತಕ್ಕೆ ಬರಲ್ಲಕ್ಕಿಲ್ಲ ನೋಡ್ರಿಕ್ಕಿ ನಾವು ಆಗಲೇ ತೋರಿಸಿವಿ ಈಗ ಇಲ್ಲಿ ಐತೆ ಹಿಂಗೆ ಅಪ್ಪಗಿತ್ತಿದ್ದು ಹಿಂಗೆ ತಲೆ ಮೇಲೆ ತ್ರಿಶೂಲ್ ಟೈಪ್ ಇತ್ತು ಅಪ್ಪ ಹಳೆ ಅಪ್ಪಗೆ ನಡು ಅವನಿಗಿತ್ತು ಸ್ವಲ್ಪ ಆರಾಮೇಲಿದ್ಮೇಲೆ ಅವ್ನು ಭಾಳ ಹಿಂಗೆ ಉದ್ದ ಬಿಟ್ಟ ಈಕಿ ಕರೆಕ್ಟಿಗೆ ಗುಂಡಕ್ಕಿದ್ದಾಳೆ ಅದಕ್ಕೆ ಕಾಣಿಸ್ತೈತಿ ಈಕಿ ರಿಯಲಾಗಿ ಹಿಂಗೆ ಇರ್ತಾವೆ ಶೇಪ್ದಾಗ ಗುಂಡಕ್ಕಿರ್ಬೇಕಲ್ಲ ಯಾವ ಬಂದ್ರೆ ಜನ್ರಲಾಗಿ ಹಿಂಗೆ ಶಾರ್ಟು ಸ್ವಲ್ಪ ಫಸ್ಟ್ ಔಟು ಆಮೇಲೆ ಕಾಲು ಹಿಂಗೆ ದಪ್ಪಿರ್ತಾವದ್ರು ಮತ್ತು ಹಿಂಗೆ 3 months ವ್ಯಾಕ್ಸಿನ್ ಆಗ್ಬೇಕಾಕಿದ್ದು ಆಮೇಲೆಲ್ಲ ಕರೆಕ್ಟ್ ಆಗ್ತದೆ ನೋಡ್ತೀರಿ ನಮ್ಮ ವಿಡಿಯೋ ಹೇಳ ಬೈಲಿ ನೋಡಿಗ ಅಕ್ಕಿ ಬರೆ ಮ್ಯಾಗಿದ್ದಾಳೆ ಈಕಿ ಸೀರೆ ತೋರ್ಸು ತೋರ್ಸು ಬಾ ಮತ್ತೆ ಅಲ್ಲಿ ನೋಡ್ಸು ತೋರ್ಸು ಹಾಂ ಅಲ್ಲಿ ನೋಡ್ಸು ಏನವಂತರ ತುಂಬ ಸುಂದರ ನಾವು ಕಳೆಯೋ ಕ್ಷಣ ನೆಕ್ಸ್ಟ್ ರೀಲ್ಸ್ ಇದ ಮಾಡ್ತೇವೆ ನೋಡಿ ನಾವು ಏನೋ ಒಂಥರ ತುಂಬ ಸುಂದರ ನಾವು ಕಳೆಯೋ ಕ್ಷಣ ಯಾವ ಹಾಡು ಹೇಳೋದು ಡೆವಿಲ್ ಇನ್ನೊಂದು ಬಾ ಕೊಡ್ತೀನಿ ಬಾ ಮತ್ತೆ
ಅಲ್ಲಿ ನಿನ್ನ ಡ್ರೆಸ್ ಬರಂಗಿಲ್ಲ. ಚಲೋ ಐತದ, ತೆಳಗೊಂದು ಸ್ವಲ್ಪ ಮೇಲಾಗೈತೆ. ವೈಷ್ಣವಿ ಹಣ್ಣು ಈ ಚೇರಿ ಬಂದಾರ ನೋಡ್ರಿ. ಇವ್ರ ಸಲುವಾಗಿ ಈ ಕಡೆಯಿಂದ ಈ ಕಡೆ ಚೇರಿ ಬರ್ತಾರೆ. ಇವ್ರಿಗೆ ನಾವು ನೋಡ್ರಿ, ಇವ್ರ ಅಂಟಿಗೆ ಏನು ಅರ್ಥ ಆಗಲ್ಲ. ನೀವು ಹಿಂದಿನ ಮಾತಾಡ್ರಿ ಅವ್ರ ಕಡೆ. वो आपके साथ हिंदी में बात करो, बोलो, नहीं तो कन्नड़ा में बात करते हो. आप हमारे YouTube में आ रहे हैं फर्स्ट टाइम. आप देखते क्या नहीं हमारे ब्लॉग? नहीं, आप स्टेटस डालते, लिंक क्यों नहीं देखते? कौन सा चैनल है, किस नाम से? मेरे पापा के स्टेटस में आता है ना. आज देखे जाके. ठीक है, देखती हूँ, लाइक करती हूँ. लाइक भी करो, सब्सक्राइब भी कीजिए. सब्सक्राइब ಈಗ ಹೊರಗೆ ಊಟಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಊಟಕ್ಕೆ ಹೋಗ್ತಿದ್ದೀವಿ. ಅಲ್ಲಿ ಯಾವ ಥರ ಇದೆ ವಿಡಿಯೋ ಮಾಡ್ತೀನಿ. ಇದು ನಮ್ಮ ಏನು ಬ್ಲಾಗ್ ಅಂತ ಹೇಳ್ಬೇಕು ಅಲ್ಲದೆ ವಾರ್ಷಿಕೋತ್ಸವ ಸಾಯಿನಗರ ಮಹಾಬಲೇಶ್ವರದ 10ನೇ ವರ್ಷದ ವಾರ್ಷಿಕೋತ್ಸವ. ಅದು ಅವರು ಸ್ವಲ್ಪ ಮೊದಲಿನ ಏನ್ ಕಾನ್ವರ್ಸೇಷನ್ ಮಾಡ್ತಾರೆ ಹೇಳಕ್ಕಾಗಲ್ಲ. ಆದ್ರೆ ಹಂಗೇನಿಲ್ಲ, ಅವ್ರಿಗೆ ಕೊಡ್ಬೇಕಂತ. ನೀವು ಹಿಂಗ್ ಹೋಗ್ರಿ, ನೀವು ಹಿಂಗ್ ಹೋಗ್ರಿ ಬಿಡೋದಾಗ ಅವ್ರು ಹೇಳ್ತಾರೆ ನೀವ್ ಹೇಳ ಇವ್ರೆ ಅಂತಂತೇಳಿ. ಹಂಗ್ಯಾಕೆ ನೀವು ಮಾಡಿರಿ ಮತ್ ನೀವು ಇಲ್ಲ ಅಂದ್ರೆ ಹಂಗೆ. ಇದೆಲ್ಲ ಅಡಿಗೆದು ಇದೆಲ್ಲ ಏನಿದೆ ಇದು ಮಾಡೋದು ಅವರೆಲ್ಲ ಇವರೇ. ಪ್ರೀತ್ ಕೆಟ್ಟರ್ಸ್, ಯಾವುದು ಪ್ರೀತ್ ಕೆಟ್ಟರ್ಸ್ ಅವ್ರ ಫೇಸ್ಬುಕ್ ಪೇಜ್ ಐತಲ್ಲ, ನನ್ನ ಫ್ರೆಂಡ್ ನೋಡಿ ನಾವು ಮೊದಲಿಂದನೂ ಪರಿಚಯ. ಆಮೇಲೆ ಹಂಗೆ ಫ್ರೆಂಡು ಮತ್ತು ಹಂಗೆ ವೆಲ್ವಿಶ್ ಎಲ್ಲ ಒಟ್ಟು. ಈಗ ಅವ್ರಿಗೆ ಒಂದು ಸೇವೆ ಮಾಡೋದು ವಾರ್ಷಿಕೋತ್ಸವದಲ್ಲಿ ಅವ್ರಿಗೆ ಸಿಕ್ಕಿದೆ ಅಂತ ಹೇಳಕ್ಕೆ ಖುಷಿ ಆಗ್ತದೆ.
ಆಮೇಲೆ ಹೀಗೆ ಮಾಡ್ತಾ ಇರಿ, ಇನ್ನೂ ಜಾಸ್ತಿ ಆರ್ಡರ್ಸ್ ಬರಲಿ, ಚೆನ್ನಾಗಿದೆ. ಒಳ್ಳೆ ಥ್ಯಾಂಕ್ ಯು ದೇವಸ್ಥಾನದಿಂದ ನಿಮಗೆ ಒಳ್ಳೆಯದು. ನೋಡ ಅವ್ರು ಹಿಂಗೆ ಹೇಳ್ತಾರೆ, ನಮ್ಗೆ ಅರ್ಥತ್ತ, ಅದಕ್ಕೆ ಹೇಳಿದ ಅವ್ರನ್ನ ಮಾತಾಡ್ಸ್ರ అంటే ಇವ್ರ ಕ್ಯಾಮ್ರಾ ಸೈ ಒಟ್ಟ ಬರ ಇಕ್ಕಿನ ಬಿತ್ತು ಗದಾಗಿಂದ ಬೆಡ್ ಮೇಲೆ ಪಚ್ಚುಂಡು ಒಬ್ಬಳೆ ಮನೆ ಗುಜ್ಜು ಗೋಲಾಗಳಿಕೆ ಒಬ್ಬಳೆ 2 ಕಲ್ತು ಬಿಟ್ಲು ಇಷ್ಟು ಸಣ್ಣ ವಯಸ್ಸಿಗೆ ಅಣ್ಣಂಗಿಂತ ಟಾಪಿಕ್ಕೆ ಶೋಣು ಅಪ್ಪು ಮಮ್ಮಟಿನು ಗುಜ್ಜು ಗೋಲ್ ನೀನು ಹೆಂಗೆ ಪಚ್ಚುಂಡು ಒಬ್ಬಳೆ ನಾವು 7:30 ಪೈಲ ಅಂದ್ರೆ ಅಷ್ಟೇ ಆರತಿಗೆ ಹೋದ್ವಿ. ಈಗ ಆಲ್ಮೋಸ್ಟ್ 9ಗೆ ಬಂದೀನಿ. ಪಚ್ಚಂಡಾಳೆ ಏನೂ ಮಾಡಿಲ್ಲ, ಹಂಗೆ ಬೆಡ್ ಮೇಲೆ ಪಚ್ಚಂಡಾಳೆ. ಈಗ ಊಟ ಮಾಡ್ತಾಳೆ ಗುಜ್ಜು ಗೋಲಾಗ ಒಬ್ಬಕ್ಕೆ ಹೋಮಲ್ಲಿ ಒಂದು ಡೇ 1 ಇಟ್ಬಿಟ್ಲು ಅಪ್ಪು. ಸೊ ಮಹಾಬಲೇಶ್ವರ ಗುಡಿ ವಾರ್ಷಿಕೋತ್ಸವ ಅಂತ ಹೇಳಿದ್ವಲ್ಲ, ಕೆಲವೊಂದು ಮೆಮೊರೀಸ್ ನೆನಪಾಯ್ತು ನನಗೆ. 10 ಇಯರ್ಸ್ ಬ್ಯಾಕಿಗೆ ಡಿಸೆಂಬರ್ 15, 16 ದೊಡ್ಡ ಫಂಕ್ಷನ್ ಆಗಿತ್ತು ಓಪನಿಂಗ್ ಟೈಮಲ್ಲಿ. ಅವಾಗ ಸುರೇಶ್ ಅಂಗಡಿ ಸರ್ ಆಯಿತು, ಪ್ರತಿಯೊಬ್ಬರು, ಸಂಜಯ್ ಪಾಟೀಲ್ ಅವ್ರ MLA, ಆಮೇಲೆ ಲಕ್ಷ್ಮೀ ಬಾಳ್ಕರ್ ಮೇಡಮ್ ಅವಾಗೆ ಫಸ್ಟ್ ಟೈಮ್ ಬಂದಿದ್ದು. ಆಮೇಲೆ ಭಾಳ ಇನ್ನೂ ಪೊಲಿಟಿಕ್ ಬ್ಯಾಕ್ಗ್ರೌಂಡ್ ಇರೋರು ಭಾಳ ಜನ ಬಂದಿದ್ದರು. ಆಮೇಲೆ 15ನೇ ತಾರೀಕು ನಾವು ಇಲ್ಲಿ ಮನೆ ಹತ್ರ ಯಾರ್ಯಾರು ಲೇಡೀಸ್ ಇದ್ವಿ, ಈಗ ಮೊನ್ನೆ ನಾ ಹೇಳಿದ್ದೆ ಶೈಲಾ ಅಂತಂತೇಳಿ, ಅವ್ರು ನಾನು ತೋರಿಸಿಲ್ಲ ಅನ್ನಿಸ್ತದೆ, ಬಟ್ ನಮ್ಮ ಕ್ಲೋಸ್ ಇದ್ರು ಅವರು ಆಯಿತು. ಇಲ್ಲಿ ದೀಪಾ ಮೆಣಸಿನ್ಕಾಯಿ ಅವ್ರು ಆಯಿತು, ಈ ಥರ ನಾವು ನಮ್ಮ ಮದರ್ ಆಯಿತು, ಅವರು ಸಿಸ್ಟರ್ ಇನ್ಲ ಪಾರ್ವತಿ ಅವರು, ಮಂಗಳ ಅವರು, ಮತ್ತು ಪಂಕಜ್ ಅವರು, ಮತ್ತು ಯಾರು ಅವರು ಎಲ್ಲರೂ ಲೇಡೀಸ್ ಕೂಡಿ ಫಸ್ಟ್ ಒಂದು ಸ್ವಾಗತ ಅಂತೇಳಿ ಹಾಡಾಡಿದ್ವಿ. ಶಿವನು ಭಿಕ್ಷಕ್ಕೆ ಬಂದ ನೀಡು ಬಾರ್ ಅಂತ, ಅದೊಂದು ಮೆಮೊರಿ ಚೆನ್ನಾಗಿ ನೆನಪಿದೆ ನನಗೆ, ಅದೊಂದು ಮಾಡಿದ್ವಿ. ಆಮೇಲೆ 16th ಏನಿದೆ ನಾವು ಕಲ್ಚರಲ್ ಮಾಡಿದ್ವಿ. ಅವಾಗ 10 ಇಯರ್ಸ್ ಬ್ಯಾಕ್ ನಾವು ನಾನು ನೆನಪೈತೆ ಕರೆಕ್ಟ್, ಹೌದು ಅಷ್ಟೇ ಆಗೈತೆ. 2015ಕ್ಕೆ ಓಪನ್ ಆಗೈತೆ ಅಂದರೆ 2025 10 ಇಯರ್ಸ್ ಆಗೈತೆ. ನಾವು ಡ್ಯಾನ್ಸ್ ಮಾಡಿದ್ವಿ, ಗ್ರೂಪ್ ಡ್ಯಾನ್ಸು. ಅದು ಮಾಡಿ 10 ವರ್ಷ ಆಗಿದೆ. ಅದು ಒಂದು ಮೆಮೊರಿ ಶೇರ್ ಮಾಡ್ಬೇಕಂತ ನೆನಪಾಯ್ತು. ನಾವು ಆರಾಮಾಗಿ ಸುಬ್ಬಲಕ್ಷ್ಮಿ ಹಾಡಿಗೆ ಗ್ರೂಪ್ ಡ್ಯಾನ್ಸ್ ಮಾಡಿದ್ವಿ. ಈಗ ಜಸ್ಟ್ ಸುಮಾಂಟಿ ನೆನಪಿಸಿದ್ರು, ನಾವು ನಿಮ್ಮ ಡ್ಯಾನ್ಸ್ ನೋಡಿದ್ವಿ ಚೆನ್ನಾಗಿತ್ತು ಅಂತೇಳಿ. ನಾವೆಲ್ಲ ಕ್ವಾರ್ಟರ್ಸ್ ಹುಡುಗಿಯರು ಕೂಡಿ ನಾನು ಕೇಳಿದ್ದಕ್ಕೆ ಬಂದವ್ರು ಮಾಡಿದ್ರು ನನ್ನ ಜೊತೆ. ಇದು ಮೆಮೊರಿ ಯಾವಾಗೂ ಉಳಿತೈತೆ. ಸೊ ಈ ಥರ ಒಂದು ಮೆಮೊರೀಸಿಂದ ನಾವು ಎಂಡ್ ಮಾಡ್ತಾ ಇದ್ದೀವಿ ನಮ್ಮ ವಿಡಿಯೋ. ಅವ್ರ ಹೆಸರುಗಳು ತಗೋಬೇಕಂದ್ರೆ ನಮ್ಮ ಮದರ್ ಬಾಗಿಲ್ತೇನೆ, ನಾನು, ಪಿಂಕಿ, ಪೂಜಾ, ಅಕ್ಷತಾ, ಶ್ರೇಯಾ, ರಶ್ಮಿ ಬಂದಿದ್ದಿಲ್ಲ ಅವಾಗ, ಡ್ಯಾನ್ಸಿಗೆ ಬರಲ್ಲ ಅಂದಿದ್ಲು. ಇಷ್ಟು ಜನ ಕೂಡಿ ನಾವು ಗ್ರೂಪ್ ಡ್ಯಾನ್ಸ್ ಮಾಡಿದ್ವಿ. ಭಾಳ ಚೆನ್ನಾಗಾಗಿತ್ತು, ಅದು ಪ್ರತಿಯೊಬ್ಬರಿಗೂ ಲೈಕ್ ಆಗಿತ್ತು. ಅದಾಗಿ 3 ಇಯರ್ಸ್ ನಾನು, ಕಲ್ಯಾಣಿ ಮತ್ತು ಶ್ರೀನಿಧೆಲ್ಲ ಸಣ್ಣವರಿದ್ರು. ಅವಾಗ ಒಂದು ರ್ಯಾಂಪ್ ವಾಕು ಮಾಡಿದ್ವಿ. ಈ ಥರ ನಾವು ಕಂಡಕ್ಟ್ ಮಾಡ್ತಾನೆ ಇದ್ವಿ ಅವಾಗ. ಈ ಸಲ ದಾಂಡೆ ಚೆನ್ನಾಗಾಗಿದ್ದು ಅಂತಂದರೆ ಈ ಥರ ಇವೆಂಟ್ಸ್ ಮೇಲಿಂದ ಮೇಲೆ ನಡೀತಾ ಇರುತ್ತೆ. ಈ ಥರ ಏನೇನು ಅಪ್ಡೇಟ್ಸ್ ಇದ್ರೆ ನಾವು ತೋರಿಸ್ತೀವಿ. ಜಸ್ಟ್ ಒಂದು ಮೆಮೊರೀಸ್ ಅಂಥೇಳಿ ನಮ್ಮ ನೆನಪಾಗಿ ಶೇರ್ ಮಾಡ್ತಾ ಈ ವಿಡಿಯೋ ಎಂಡ್ ಮಾಡ್ತಿದ್ದೀವಿ. ಈ ಥರ ಆಗಿತ್ತು ಇವತ್ತಿನ ಒಂದು ಮೆಮೊರಿ ಮತ್ತು ಸರ್ಪ್ರೈಸ್. ಮತ್ತು ಏನೋ ಒಂದು ಬೇರೆ ಇದೆ, ಅದನ್ನು ಹೇಳಲ್ಲ, ಆಮೇಲೆ ಹೇಳ್ತೀವಿ ರಿವೀಲ್ ಅಂತೇಳಿ. ಇದ್ರಾಗ ಹೇಳ್ಬಾರ್ದಂತ ಸುಮ್ಮನೆ ಇದ್ದೀವಿ. ಒಂದು ಪ್ರಸಾದ ಆಯಿತು, ಪ್ರತಿಯೊಂದೆಲ್ಲ ಚೆನ್ನಾಗಾಯಿತು. ಇವತ್ತಿನ ಡೇ ಏನು ಮಾಡ್ತಿದ್ದೀವಿ. ಆಮೇಲೆ ಅಕ್ಕಿ ಸುಮ್ಮನೆ ಮಕ್ಕೊಂಡಿದ್ಲು.